ರಂಬುಟಾನ್ ಗಿಡ ಕಾಯಿ ಕೊಡ್ಲಿಕ್ಕೆ ಅಂತಾನೆ ಒಂದು 3 ರಿಂದ 4 ವರ್ಷ ಬೇಕಾಗ್ತದೆ. ಒಂದು ಗಿಡದಲ್ಲಿ 10 kg ಬರುವಲ್ಲಿ 1 kgನೂ ಬರಲಿಕ್ಕೆ ಸಿಗಲಿಲ್ಲ. 2023ರಲ್ಲಿ ಒಂದು 150 ಮರ ಕಡ್ದ್ವಿ. 2025ರಲ್ಲಿ ಮತ್ತೆ 150 ಮರ ಕಡ್ದ್ವಿ. ಕೆಲವು ಸರ್ತಿ ಈ ಗಿಡ ನೋಡಿದಾಗ ನಮಗೆ ಹೆದರಿಕೆ ಆಗ್ತದೆ, ಇಷ್ಟೊಂದು ಕಾಯಿ ಆದರೆ ಎಲ್ಲಿ ಸೇಲ್ ಮಾಡೋದು ಅಂತ. ಅಂದರೆ ನಮ್ಮ ದಕ್ಷಿಣ ಕನ್ನಡ, ಕೇರಳ ಇಲ್ಲೆಲ್ಲ ಲೋಕಲ್ ಆಗಿ ಸೇಲ್ ಮಾಡೋದ್ರಿಂದ N18 ಪ್ರಿಫರ್ ಮಾಡೋರು ಜಾಸ್ತಿ. ಇಲ್ಲ, ಇದರಲ್ಲಿ ಅರ್ಧ ಹೋಗ್ತದೆ, ಅರ್ಧ ಇಲ್ಲೇ ಬಿದ್ದು ಹೋಗ್ತದೆ. ಅರ್ಧ ಅಂತೂ ಖಂಡಿತ ಬಿದ್ದು ಹೋಗ್ತದೆ. ಒಂದು ಗೊಂಚಲಲ್ಲಿ ಒಂದು 10-12 ಕಾಯಿ ಇದ್ರೆ ನಿಮಗೆ ಒಳ್ಳೆ ಸೈಜ್ ಬರ್ತದೆ. ಈಗ ಅದು ತಿಂದ ಮೇಲೆ ಗೊತ್ತಾಯ್ತು ಫ್ರೆಶ್ ಫ್ರೂಟ್ ಫ್ರೂಟ್ ಅಂದ್ರೆ ಇದು ಟೇಸ್ಟ್. ಅಂಗಡಿಯಲ್ಲಿ ಸಿಕ್ಕಿದ್ದ ಫ್ರೂಟೇ ಅಲ್ಲ ಅದು. ಹೌದು, ಗಿಡ ಇರುವುದು ಇಷ್ಟು ದೊಡ್ಡದು, ಕಲೆ ಅದಕ್ಕಿಂತ 3 ಪಾಲು ಮೇಲೆ ಹೋಗ್ತಾ ಇತ್ತು. ಇಲ್ಲಿ ಸುತ್ತಮುತ್ತದವರೆಲ್ಲ ಕೇಳ್ತಾ ಇದ್ರು, ಅಣ್ಣ ಇದು ಕಳೆ ಎಲ್ಲ ಹಾಗೆ ಬಿಟ್ಟಿದ್ದೀರಿ? ಅಲ್ಲ, ಅದು ಒಳ್ಳೆ ಗೊಬ್ಬರ ಆಗ್ತದೆ, ಅದು ಭಾರಿ ಒಳ್ಳೇದು ಗಿಡಕ್ಕೆ ಅಂತೆಲ್ಲ ಹೇಳ್ತಿದ್ದೆ. ನಮಗೆ ತಮಾಷೆ ಮಾಡ್ತಿದ್ರು, ನಮಗೆ ಆಗ ಗೊತ್ತಿರಲಿಲ್ಲ. ಮತ್ತೆ ಮುಂದಿನ ಮಳೆಗಾಲ ಬಂತು. ಮಳೆಗಾಲ ಬಂದಾಗ ಗಿಡ ಎಲ್ಲಿ ಉಂಟಂದೇನೆ ಕಾಣ್ತಾ ಇಲ್ಲ, ಕಳೆನೆ ಬೆಳೆದಿತ್ತು. ಹೌದು, ಫುಲ್ ಕಳೆನೆ. ವೀಕ್ಷಕರೇ ನಮಸ್ತೆ, ನನ್ನ ಹೆಸರು ಚೇತನ್ ಶೆಟ್ಟಿ ಅಂತ. ನಾವು ಸುಳ್ಯ ತಾಲೂಕಿನಲ್ಲಿರುವ ಪೆರುವಾಜೆ ಗ್ರಾಮದಲ್ಲಿ ರಂಬುಟಾನ್, ಮ್ಯಾಂಗೋಸ್ಟೀನ್ ಹಾಗೂ ಬೇರೆ ಹಣ್ಣು ಹಂಪಲುಗಳು, ತೆಂಗಿನ ಬೆಳೆ, ಅಡಿಕೆ ಬೆಳೆ, ಕಾಳುಮೆಣಸು ಕೃಷಿ, ಅರಿಶಿನ ಕೃಷಿ ಎಲ್ಲ ಮಾಡ್ತಾ ಇದ್ದೇವೆ. ನೀವು ಈಗ ನೋಡ್ತಾ ಇರ್ಬೋದು ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ರಂಬುಟಾನ್ ಗಿಡದ ಕಾಯಿ ಸೆಟ್ ಆಗಿರುವಂಥ ನೋಟವನ್ನು. ಹೀಗೆ ಬೇರೆ ಬೇರೆ ಕೃಷಿಯನ್ನು ನಾವು ಎಲ್ಲಿ ಏನು ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಒಂದು ಸಣ್ಣದಾಗಿ ನಮ್ಮಿಂದ ಆದಷ್ಟು ನೀಟಾಗಿ ಹೇಗೆ ವಿವರಣೆ ಕೊಡಲಿಕ್ಕಾಗ್ತದೆ ಆ ವಿವರಣೆಯನ್ನು ಇವತ್ತು ನೀವು ಪಡಲಿಕ್ಕಿದ್ದೀರಿ. ನಮಸ್ಕಾರ ಚೇತನ್ ಸರ್. ನಮಸ್ತೆ ವೀಕ್ಷಕರೇ, ಚೇತನ್ ಸರ್ ಅವರು ಹೇಳಿದಂತೆ ಇವತ್ತು ನಾವು ಅವ್ರ ತೋಟದಲ್ಲಿದ್ದೇವೆ. ವಿಚಾರ ಏನು ಅಂತ ಹೇಳಿದ್ರೆ, ಹಿಂದೆ ಕೂಡ ನಿಮಗೆ ಈ ರಂಬುಟಾನ್ ಮತ್ತು ಮ್ಯಾಂಗೋಸ್ಟೀನ್ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನ ಹಾಕಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಹೇಗೆ ರಂಬುಟಾನ್ ಮತ್ತು ಮ್ಯಾಂಗೋಸ್ಟೀನ್ ಬೆಳೆಯಲ್ಲಿ ಒಂದು ಸಕ್ಸಸ್ಸನ್ನು ಕಂಡಿದ್ದಾರೆ ಚೇತನ್ ಶೆಟ್ಟಿಯವರು, ಅದರ ಒಂದು ಸಣ್ಣ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್, ಎಷ್ಟು ವರ್ಷದ ಗಿಡಗಳು, ಹೇಗೆ ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಕಾಯಿಗಳು ಸೆಟ್ ಆಗ್ತಾ ಇದೆ. ಇದು ಯಾವ ಹಂತದಲ್ಲಿದ್ದಾವೆ, ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿಯಲ್ಲ. ಇದೀಗ ಈ ಗಿಡಗಳೆಲ್ಲ ನೀವೇನು ನೋಡ್ತಾ ಇದ್ದೀರಿ, ಇದೀಗ 9ನೇ ವರ್ಷದಲ್ಲಿದೆ. 9ನೇ ವರ್ಷ? ಹೌದು. 2017 ಆಗಸ್ಟ್ರಲ್ಲಿ ನಟ್ಟಂಥ ಗಿಡಗಳು. ಮೊದಲೇ ಆ ಟೈಮಲ್ಲಿ ನಾವು ನಟ್ಟಾಗ ತುಂಬ ಹತ್ತಿರ ಅಂತರದಲ್ಲಿ ಹೈ ಡೆನ್ಸಿಟಿ ಕ್ರಾಪಿಂಗಲ್ಲಿ ಮಾಡಿದ್ದು. ಈಗ ನೀವು ಇಲ್ಲಿ ನೋಡ್ಬೋದು. ಹೌದು. ಈ ನನ್ನ ಬಲಬದಿಗೆ ಏನು ಬುಷ್ ಥರ ಇದೆ, ಇದು ಕಳೆದ ವರ್ಷ ಕಟ್ ಮಾಡಿದಂಥ ಗಿಡ. ಹಾಗೆ ಈಚೆ ಮುಂದೆ ಹೋಗ್ತಾ ಇದ್ರೆ ಈ ಸಾಲಲ್ಲಿ ಪೂರ್ತಿ ನೋಡ್ಬೋದು. ಹೌದು. ದೊಡ್ಡ ಗಿಡಕ್ಕಿಂತ ಕಂಪೇರ್ ಮಾಡಿದರೆ ಕಟ್ ಮಾಡಿರೋ ಗಿಡಗಳ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಈ ಸ್ಟಾರ್ಟಿಂಗಲ್ಲಿ ಏನಾಯಿತು, ನಾವು ರಂಬುಟಾನ್ ಗಿಡ ಕಾಯಿ ಕೊಡ್ಲಿಕ್ಕೆ ಅಂತಾನೆ ಒಂದು 3ರಿಂದ 4 ವರ್ಷ ಬೇಕಾಗ್ತದೆ. ಸೊ ಆ 3ರಿಂದ 4 ವರ್ಷ ಟೈಮಲ್ಲಿ ಗಿಡದ್ದು ಬೆಳವಣಿಗೆ ಒಂದಿಷ್ಟು ಲೆವೆಲ್ಗೆ ಅಂತ ಇರ್ತದೆ. ಸೊ ಅದರಲ್ಲಿ ನಾವು ಈ ಏರಿಯಾನ ಆದಷ್ಟು ಜಾಸ್ತಿ ಕವರ್ ಮಾಡಬೇಕಂತ ಹತ್ತಿರ ಗಿಡ ನಡ್ತಾ ಹೋದ್ವಿ. ಹತ್ತಿರ ಗಿಡ ನಡ್ತಾ ಹೋದು ಮುಂದೆ ನಮ್ಮ ಯೋಜನೆ ಏನಿತ್ತು ಅಂದರೆ, ವರ್ಷಗಳು ಹೋದಾಗೆ 4ನೇ ವರ್ಷದಲ್ಲಿ 5ನೇ, 6ನೇ, 7ನೇ ಹೀಗೆ ವರ್ಷ ಸ್ವಲ್ಪ ಗಿಡ ಕಟ್ ಮಾಡ್ತಾ ಹೋಗೋದು ಅಂತ. ಓಕೆ. ಅದರಲ್ಲಿ ಸ್ವಲ್ಪ ನಾವು ಮಾನವ ಗುಣ ಇದ್ದವರಿಂದ ಸ್ವಲ್ಪ ಇಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಬಂತು. ಕಟ್ ಮಾಡುವ ಟೈಮಲ್ಲಿ ಅಯ್ಯೋ ಕಟ್ ಮಾಡಬೇಕಾ ಅಂತ ಎಲ್ಲರಿಗೂ ಕ್ವಶನ್ ಬಂತು. ಆಗ ಆಯ್ತು ಸರಿ, ಬೇಡ, ಕಟ್ ಮಾಡೋದು ಬೇಡ ಅಂತ ಹಾಗೆ ಇಟ್ವಿ. ಗೆಲ್ಲುಗಳನ್ನೆಲ್ಲ ಜಾಸ್ತಿ ಸವರ್ಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ಮುಂದಿನ ವರ್ಷ ನೋಡಿದರೆ ನಮ್ಮ ಕ್ರಾಪ್ ಈಲ್ಡ್ ಅಲ್ಲಿ ತುಂಬ ಎಫೆಕ್ಟ್ ಬರ್ಲಿಕ್ಕೆ ಶುರುವಾಯಿತು. ಓಕೆ. ಒಂದು ಗಿಡದಲ್ಲಿ 10 kg ಬರುವಲ್ಲಿ 1 kgನೂ ಬರಲಿಕ್ಕೆ ಸಿಗಲಿಲ್ಲ. ಸೊ ಆ ಟೈಮಲ್ಲಿ ನಾವೇನು ಡಿಸೈಡ್ ಮಾಡಿದ್ವಿ, ಇನ್ನೂ ಯೋಚನೆ ಮಾಡುವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು 2017ರಲ್ಲಿ 550 ರಂಬುಟಾನ್ ಗಿಡ ನಟ್ಟಿದ್ವಿ. ಅದ್ರ ಜೊತೆ 50 ಮ್ಯಾಂಗೋಸ್ಟೀನ್ ಗಿಡ ನಟ್ಟಿದ್ವಿ. 2023ರಲ್ಲಿ ಒಂದು 150 ಮರ ಕಡ್ದ್ವಿ. 2025ರಲ್ಲಿ ಮತ್ತೆ 150 ಮರ ಕಡ್ದ್ವಿ. ಓಕೆ. ಮತ್ತು 2022ರಲ್ಲಿ ಇನ್ನೊಂದು 100 ಗಿಡ ಬೇರೆ ಸ್ವಲ್ಪ ಖಾಲಿ ಜಾಗ ಇತ್ತು, ಅಲ್ಲಿ ಹಾಕಿದ್ವಿ. ಓಕೆ. ಸೊ ಇವಾಗ ನಮ್ಮ ಹತ್ರ ರಂಬುಟಾನ್ ಬಂದು ಒಂದು 350ಗಿಂತ ಸ್ವಲ್ಪ ಜಾಸ್ತಿ, 350ಗಿಂತ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಗಿಡಗಳಿದೆ. ಮ್ಯಾಂಗೋಸ್ಟೀನ್ ಬಂದು
ಒಂದು ಫಲ ಕೊಡುವಂಥದ್ದು 50 ಗಿಡ ಇದೆ. ಮತ್ತು ಇವಾಗಷ್ಟೇ ಫಲ ಕೊಡಲಿಕ್ಕೆ ಶುರುವಾದಂಥದ್ದು ಒಂದು 50 ಇದೆ. ಮತ್ತು ಈ ಕಳೆದ ವರ್ಷ ನಟ್ಟದ್ದು ಒಂದು 100 ಗಿಡ. 100 ಗಿಡ. ಹೌದು, ಅದೊಂದು 200 ಗಿಡ ಅಂತ ಲೆಕ್ಕ ಹಿಡಿಬೋದು. ಇದು ರಂಬುಟಾನ್ನಲ್ಲಿ ಯಾವ ಒಂದು ತಳಿಯ ಸಸ್ಯ ಸರ್ ಇದು? ಇಲ್ಲಿ ಮೆಜಾರಿಟಿ ಎಲ್ಲ ಗಿಡಗಳು ನಾವು ನಟ್ಟಿರೋದು N18. N18. ಹೌದು, N18 ಅದರ ಅರ್ಥ ಏನಂದರೆ 18 ಕಾಯಿಗೆ 1 kg. 18 ಕಾಯಿಗೆ ಒಂದು, ಹೌದು. ಅಂದರೆ ಎನ್ ಅಂದರೆ ನಂಬರ್. ಹೌದು. ಓಕೆ, ಅದರಲ್ಲಿ ಬೇರೆ ಬೇರೆ ಕೂಡ ಉಂಟು ಹಾಗಾದರೆ? N18 ಅದೊಂದೇ ಪರ್ಟಿಕ್ಯುಲರ್ ವೇರಿಯಂಟ್ ಇರೋದು. ಮತ್ತು ಕಮರ್ಷಿಯಲಿ ಪಾಪ್ಯುಲರ್ ವೆರೈಟೀಸ್ ಬಂದು N18ಗಿಂತ ಸಹ ನನಗೆ ಸುಪೀರಿಯರ್ ಅಂತ ಕಾಣೋದು ರಾಂಗ್ ರೈನ್ ಅಂತ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಮೂವಿಂಗ್ ಇರೋ ರಂಬುಟಾನ್ ಬಂದು ರಾಂಗ್ ರೈನ್. ಒಳ್ಳೆ ಗ್ರೇಡ್ ಸಹ, ಕೀಪಿಂಗ್ ಕ್ವಾಲಿಟಿ ಸಹ ಚೆನ್ನಾಗಿದೆ, ಟೇಸ್ಟ್ ವೈಸ್ ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಳೆಸೋರ ಹತ್ರ ಎಲ್ಲ ಕೇಳಿದರೆ N18 ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಇಂಡಿಯಾದಲ್ಲಿ ಅಂದರೆ ನಮ್ಮ ದಕ್ಷಿಣ ಕನ್ನಡ, ಕೇರಳ ಇಲ್ಲೆಲ್ಲ ಲೋಕಲ್ ಆಗಿ ಸೇಲ್ ಮಾಡೋದ್ರಿಂದ N18 ಪ್ರಿಫರ್ ಮಾಡೋರು ಜಾಸ್ತಿ. ಹೌದು. ಹಾಗೆ ಅದು ಬಿಟ್ಟರೆ ಮತ್ತೆ ಬಂದು ನಿಮಗೆ ಜೆರೋಯಿಮಾಸ್ ಅಂತ ಒಂದು ವೆರೈಟಿ ಇದೆ. ಮತ್ತು ಈಗ ರೀಸೆಂಟಾಗಿ ರೆಡ್ ಬ್ಯಾರೆಟ್ ಅಂತ ಒಂದು ವೆರೈಟೀಸ್ ಎಲ್ಲ ಕೆಲವರೆಲ್ಲ ಹಾಕಿದ್ದಾರೆ. ಓಕೆ. ಮತ್ತು ಇನ್ನೂ ಸ್ವಲ್ಪ ವೆರೈಟೀಸ್ ಇದೆ, ಎಲ್ಲೋ, ಸ್ಕೂಲ್ ಬಾಯ್ ಹಾಗೆಲ್ಲ. ಅದು ಅಷ್ಟು ಕಮರ್ಷಿಯಲಿ ಸಕ್ಸಸ್ಫುಲ್ ಕ್ರಾಪ್ಸ್ ಅಲ್ಲ. ಸಕ್ಸಸ್ಫುಲ್ ಆಗಿ ಇರುವಂಥ ಕ್ರಾಪ್ಸಲ್ಲಿ ಹೆಚ್ಚಾಗಿ ಪಾಪ್ಯುಲರ್ ಆಗಿರೋದು N18. ಹೌದು. ಈಗ ನಾನು ಆಗಲೇ ಹೇಳಿದಂತೆ ಇಂದಿನ ವಿಡಿಯೋದಲ್ಲಿ ನಾವು ರಂಬುಟಾನ್ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ಕವರ್ ಮಾಡಿದ್ದೀವಿ. ಹೌದು. ನಾನು ಇಲ್ಲಿ ನಿಮ್ಮನ್ನು ಖುದ್ದಾಗಿ ಭೇಟಿ ಮಾಡಿದ್ದು ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರಂಬುಟಾನ್ ಮತ್ತು ಮ್ಯಾಂಗೋಸ್ಟಿನನ್ನು ರೈತರು ಹಾಕ್ತಾ ಇದ್ದಾರೆ. ಹೌದು. ನೀವೀಗ ಆಲ್ರೆಡಿ ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಹೌದು. ಜೊತೆಗೆ ಬೆಳೆಯನ್ನು ಕಂಡಿದ್ದೀರಾ, ಜೊತೆಗೆ ಮಾರ್ಕೆಟ್ಟಿಗೂ ನೀವು ತಲುಪಿಸ್ತಾ ಇದ್ದೀರಾ. ಹೌದು. ಸೊ ಈ ಒಂದು ಹಂತದಲ್ಲಿ ಇದನ್ನು ಯಾವ ರೀತಿ ನೋಡ್ತೀರಾ? ಅಂದರೆ ಈ ಬೆಳೆಗಳನ್ನ ಈ ಕರಾವಳಿ ಭಾಗದಲ್ಲಿ ಇನ್ನೂ ಹೆಚ್ಚು ಹಾಕಬೇಕಾ, ಅಥವಾ ಇಲ್ಲಿಗೆ ಹೇಗೆ ಹೊಂದ್ಕೊಳ್ಳುತ್ತೆ, ಅದರ ಭಾಗವಾಗಿ ನೀವೇನು ಹೇಳ್ತೀರಾ? ಹಾನೆಸ್ಟಾಗಿ ಹೇಳೋದಂದರೆ ಕರಾವಳಿದು ಕೃಷಿಕರ ಮೆಂಟಲ್ ಸೆಟಪ್ಪಿಗೆ ಅಡಿಕೆ ಯಾವಾಗಲೂ ಪ್ರಯಾರಿಟಿ ನಂಬರ್ 1. ಹೌದು. ಯಾರಿಗೆ ಸೇಫಾಗಿ ಕೃಷಿ ಮಾಡಬೇಕು ಅವರು ಇವಾಗಲೂ ನಾನು ಹೇಳೋದು ಅಡಿಕೆ ಇಲ್ಲ ರಬ್ಬರಲ್ಲಿ ಕಂಟಿನ್ಯೂ ಮಾಡಿ. ಯಾರಿಗೆ ತರಕಾರಿ ಬೆಳೆಯನ್ನು ಬೆಳೆಸಿ ತರಕಾರಿ ಬೆಳೆ ಥರನೇ ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಮಾತ್ರ ಹಣ್ಣಿನ ಬೆಳೆಗೆ ಬನ್ನಿ. ನೀವು ಒಂದು ತರಕಾರಿ, ಫಾರ್ ಎಕ್ಸಾಂಪಲ್ ಒಂದು ಸೌತೆಕಾಯಿ ಕೃಷಿ ಅಂತ ಮಾಡ್ತಾಯಿದ್ರೆ, ಆ ಸೌತೆಕಾಯಿ ಬೆಳೆಸಿ ಅದಕ್ಕೆ ಅಷ್ಟು ಬಂಡವಾಳ ನಾವು ಹಾಕ್ತೇವೆ. ಅದಕ್ಕೆ ಅಷ್ಟು ಬಂಡವಾಳ ಹಾಕಿ ಅದನ್ನು ಮಾರ್ಕೆಟ್ ತಲುಪಿಸುವಾಗ ನಾವು ಹಾಕಿದ ಬಂಡವಾಳ 100 ರೂಪಾಯಿ ಆದರೆ ಮಾರ್ಕೆಟಲ್ಲಿ ನಮಗೆ ಅಟ್ಲೀಸ್ಟ್ ಒಂದು 150 ಸಿಗಬೇಕು ಅಂತ ನಾವು ಭಾವಿಸ್ತೀವಿ. ಬರಲಿಲ್ಲ ಅಂದ್ರೂ ಅದನ್ನು ಎಕ್ಸೆಪ್ಟ್ ಮಾಡುವಂಥ ಒಂದು ದೃಢ ಮನಸ್ಸು ನಮ್ಮಲ್ಲಿರಬೇಕು. ಅಂಥವರಿಗೆ ಇದು ಹೇಳಿದ್ದು ಕ್ರಾಪ್. ಓಕೆ. ಹಾಗಂತ ಇದರಲ್ಲಿ ಏನು ಲಾಭ ಇಲ್ಲ ಅಂತ ಹೇಳೋದಲ್ಲ, ಲಾಭ ಇದೆ. ಅದಕ್ಕೆ ಈಕ್ವಲ್ ಆಗಿ ಕೆಲವು ಸರ್ತಿ ನಷ್ಟ ಸಹ ಇರ್ತದೆ. ಅದು ಬೆಳೆ ರೇಟ್ ಮೇಲೆ ಮಾತ್ರ ಅಲ್ಲ, ರೇಟಿಂದಲೇ ನಷ್ಟ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ನಾನು ನಮ್ಮ ತೋಟದ ಎಕ್ಸಾಂಪಲ್ ಕೊಡ್ತೇನೆ. 2022ರಲ್ಲಿ 50 ಕ್ವಿಂಟಲ್ ಆಯಿತು. ಓಕೆ. 55 ಕ್ವಿಂಟಲ್ ಆಯಿತು 350 ಗಿಡಗಳಿಂದ. ಅಲ್ಲ, ಆಗ 550 ಗಿಡಗಳಿಂದ 550 ಇತ್ತು. ಮತ್ತು ತುಂಬ ಹತ್ತಿರ ಇತ್ತಿದ್ರಿಂದ ಅದು 55 ಕ್ವಿಂಟಲ್ ಆಯಿತು. ಅದು ಕಡಿಮೆನೇ, ಆ್ಯಕ್ಚುಲಿ ಜಾಸ್ತಿ ಆಗಬೇಕಿತ್ತು, ಆದರೆ ಗಿಡದ್ದು ಡಿಸ್ಟೆನ್ಸ್ ತುಂಬ ಹತ್ತಿರ ಇತ್ತು. ಅದಕ್ಕೋಸ್ಕರ ಅಷ್ಟಾಯಿತು, 55 ಕ್ವಿಂಟಲ್ ಆಯಿತು. 2023ರಲ್ಲಿ ಅದು 10 ಕ್ವಿಂಟಲ್ಗೆ ಹೋಯಿತು. ಪೂರ್ತಿ ಡೌನ್ ಆಯಿತು. ಯಾಕಂದರೆ ಆಗ ಇನ್ನೂ ಜಾಸ್ತಿ ನಿಮಗೆ ಹತ್ರ ಆಯಿತು. ಸೊ ಆ ವರ್ಷ ನಾವು ಕಡ್ದು 150. ಮುಂದಿನ ವರ್ಷ ಆ ವೆದರೇ ಸರಿಯಾಗಿರಲಿಲ್ಲ ಎಲ್ಲಿ ಸಹ. ಅದು 2024ರಲ್ಲಿ ನಮಗಂತಲ್ಲ, ಯಾರಿಗೂ ಅಷ್ಟೊಂದು ದೊಡ್ಡ ಕ್ರಾಪೇ ಸಿಗಲಿಲ್ಲ. ನಮಗೆ ಇಲ್ಲಿ ಸಿಕ್ಕಿದ್ದು 400 kg. 550 ಗಿಡದಲ್ಲಿ 550 ಗಿಡದಲ್ಲಿ 400 kg. ಹೌದು. ಅದಾದಮೇಲೆ 2025ರಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು, ವಾಪಸ್ 30 ಕ್ವಿಂಟಲಿಗೆ ಬಂದು 3000 kgಗೆ ಬಂದು. 2025ರಲ್ಲಿ ನಾವು ಪ್ರೊಜೆಕ್ಟ್ ಮಾಡಿದ ಪ್ರಕಾರ 20 ಟನ್ ಆಗಬೇಕಿತ್ತು. ಹೌದು. ಆ 20 ಟನ್ ಆ ಮೇ 20ರಲ್ಲಿ ಒಂದು ಮಳೆ ಬಂತು ನೋಡಿ. ಮೇ 20ರಿಂದ ಜೂನ್ 10ರವರೆಗೆ ಜೂನ್ ಫಸ್ಟ್ ವೀಕ್ವರೆಗೆ ಒಂದು ಮಳೆ ಬಂತಲ್ಲ, 10 ದಿವಸ ಕಂಟಿನ್ಯೂಸ್. ಆ ಟೈಮಲ್ಲಿ ಎಲ್ಲ ಉದುರಿ ಹೋಯಿತು, ಎಂತ ಸಹ ಇಲ್ಲ.
ಇದು ಸಹ ನಮ್ಮ ತೋಟ ಅಂತಲ್ಲ, ಎಲ್ಲರ ತೋಟದಲ್ಲಿ ಇದೆ. ಎಲ್ಲರ ತೋಟದಲ್ಲೂ ಇದೇ ಸಮಸ್ಯೆ. ಹೌದು, ಎಲ್ಲರೂ ಖುಷಿಯಲ್ಲಿದ್ವಿ. ಈ ವರ್ಷ ಒಂದು ಈ ಸರಿ ವರ್ಷ ಅದು ತೆಕೋಬಹುದು, ಇದು ತೆಕೋಬಹುದು, ಹಾಗೆ ಮಾಡುವುದು, ಹೀಗೆ ಮಾಡುವುದು ಅಂತ ಲಾಸ್ಟ್ಗೆ ಎಂತದಿಲ್ಲ, ಬಂದದಿಷ್ಟೇ. ಓಕೆ. ಹಾಗೆ ಅದೇ ಥರ ಈಗ ಈ ವರ್ಷ ಸಹ ನೀವು ನೋಡ್ತಾ ಇರ್ಬೋದು, ಕೆಲವು ಸರ್ತಿ ಗಿಡ ನೋಡಿದಾಗ ನಮಗೆ ಹೆದರಿಕೆ ಆಗ್ತದೆ, ಇಷ್ಟೊಂದು ಕಾಯಿ ಆದರೆ ಎಲ್ಲಿ ಸೇಲ್ ಮಾಡೋದು ಅಂತ. ಆದರೆ ಇನ್ನು ಟೈಮ್ ಉಂಟು, ಇದು ಉದುರಿ ಹೋಗ್ತದ ಅಲ್ಲ ಉಳಿತದ. ಇದೀಗ ಯಾವ ಹಂತದಲ್ಲಿದೆ ಸರ್? ಇನ್ನು ಎಷ್ಟು ದಿನಗಳಿಗೆ ನಾವು ಇದರಲ್ಲಿ ಹಣ್ಣನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಇದು ಈಗ ಮಾರ್ಚ್ ಎಂಡ್ ಅಲ್ಲ, ಇನ್ನು 2 ತಿಂಗಳಾದರೂ ಬೇಕು ಮಿನಿಮಮ್. 2 ತಿಂಗಳಾದರೂ ಬೇಕು. 2 ತಿಂಗಳಾದರೂ ಬೇಕು. ನೀವು N18 ಅಂತ ಹೇಳಿದ್ದು ಒಂದು ಗೊಂಚಲಿನಲ್ಲಿಯಾ? ಹೌದು, ಒಂದು ಗೊಂಚಲಿನಲ್ಲಿ ಅಲ್ಲ, ಒಂದು ಗೊಂಚಲ ಅಲ್ಲ, ಒಂದು ಫ್ರೂಟ್. ಒಂದು ಫ್ರೂಟ್ ಲೆಕ್ಕ ನೀವು ತಗೊಳ್ಳಿ, ಹಾಗೆ 18 ಫ್ರೂಟ್ ಆದ್ರೆ 1 kg. ಓಕೆ, 18 ಫ್ರೂಟ್ 1 kg ಯಾರ ಮರದಲ್ಲಿ ಸಹ ಆಗ್ತಾ ಇಲ್ಲ, ಯಾರ ಮರದಲ್ಲಿ ಆಗ್ತಿಲ್ಲ. ಸೊ N18 ಅಂತ ಹೇಳಿದ್ರೆ N18 ಅದಕ್ಕೆ ಐಡಿಯಲ್ ಕಂಡೀಷನ್ಸ್ ಅಲ್ಲಿ 18 ಫ್ರೂಟ್ಸ್ ಪರ್ kg ಆಗ್ಬೇಕು. ಇದೀಗ ಇನ್ನು ನೀವು ಹೇಳಿದಂತೆ 1.5 ತಿಂಗಳು ಅಂತ ಹೇಳಿದ್ರೆ ಸುಮಾರು ಒಂದೂವರೆ ಅಲ್ಲ, ಜಾಸ್ತಿ ಬೇಕು, 2 ತಿಂಗಳು ಬೇಕು ಇದಕ್ಕೆ. ಈಗ ನೋಡಿ, ಕೆಲವು ಗಿಡದಲ್ಲಿ ಇನ್ನೊಂದು 1.5 ತಿಂಗಳು ಆಗುವಂಥದ್ದು ಇದೆ. ಈಗ ಈ ಮರದ್ದು ಇದಕ್ಕೆ 2 ತಿಂಗಳು ಬೇಕು, ಇನ್ನು 2 ತಿಂಗಳು ಬೇಕು. ಈ ಮರದ್ದು 2 ತಿಂಗಳು ಬೇಕು. ಕೆಲವು ಮರದಲ್ಲಿ ಇದಕ್ಕಿಂತ ದೊಡ್ಡ ಸೈಜ್ ಆಗಿರುವಂಥ ಕಾಯಿಗಳುಂಟು, ಅದು ಸ್ವಲ್ಪ ಬೇಗ ಆಗ್ತದೆ. ಈ ಹಂತದಲ್ಲಿ ಇದರ ಆರೈಕೆ ಹೇಗಿರುತ್ತೆ ಸರ್? ಈ ಹಂತದಲ್ಲಿ ಈಗ ಇದಕ್ಕೆ ಮುಖ್ಯವಾಗಿ ಬೇಕಾದ್ದು ನೀರು. ನೀರು ನಾವು ಕೊಡ್ತಾನೆ ಇರಬೇಕು. ಓಕೆ, ನಾವು ನಮ್ಮ ಪ್ಲಾಟಲ್ಲಿ ಹೇಗೆ ಮಾಡಿದ್ದೇವೆ ಅಂದರೆ, ಒಂದೊಂದು ಗಿಡದ್ದು ಬುಡದ್ದು ಕಡೆ ನೀವು ಫೋಕಸ್ ಮಾಡಿದರೆ ಗೊತ್ತಾಗ್ತದೆ. ಆ ಮೈಕ್ರೋಜೆಟ್ ಕೊಟ್ಟಿದ್ದೇವೆ. ಮೈಕ್ರೋಜೆಟ್ ಕಾಣ್ತಾ ಇದೆ. 16 mm ಡ್ರಿಪ್ ಪೈಪ್, ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಕೊಟ್ಟು, ಈ ಮೈಕ್ರೋ ಸ್ಪ್ರಿಂಕ್ಲರ್ ಗಿಡದ ಕ್ಯಾನಪಿ ಎಷ್ಟು ಉಂಟ ಅದಷ್ಟು ಜಾಗಕ್ಕೆ ಫುಲ್ ಕವರ್ ಮಾಡ್ತದೆ. ಓಕೆ, ಸೊ ಹೀಗೆ ನೀರು ನಾವು ಒಂದೊಂದು ಗಿಡಕ್ಕೆ ಸಾಧಾರಣ 2 ಇಲ್ಲ 3 ದಿವಸಕ್ಕೆ ಒಮ್ಮೆ 2 ಗಂಟೆ ನೀರು ಕೊಡ್ತೇವೆ. 2 ಗಂಟೆ? ಹೌದು. ಈ ನೀವು ಹೇಳಿದಂತೆ 16 mm ಲ್ಯಾಟ್ರಲ್ ಅಲ್ಲಿ. ಹೌದು, ಒಳ್ಳೆ ಪ್ರೆಷರ್ ಅಲ್ಲಿ ಇರಬೇಕು. ಒಳ್ಳೆ ಪ್ರೆಷರ್ ಅಲ್ಲಿ ಇಷ್ಟು ನೀರು ಕೊಡ್ತೇವೆ. ನೀರು ತುಂಬ ಬೇಕು. ಈ ಹವಾಮಾನದಲ್ಲಿ ಮಳೆ ಬಂದ್ರೆ, ಈ ಹಂತದಲ್ಲಿ ಹವಾಮಾನದಲ್ಲಿ ಮಳೆ ಬಂದ್ರೆ ಏನಾಗ್ತದೆ, ಬನ್ನಿ ಇಲ್ಲಿ ನೋಡಿ, ಡ್ರಾಪಿಂಗ್ ಆಗ್ತಾ ಇರೋದು. ಈ ಸೈಜ್ ಇದು ಕಾಯಿ ಇದೆಲ್ಲ ಉದುರಿ ಹೋಗ್ತದೆ. ಸೊ ಇದಕ್ಕೆ ಒಂದು ಕಾರಣ, ಗಿಡವೇ ಅದರಷ್ಟಕ್ಕೆ ಅದನ್ನು ಶೆಡ್ ಮಾಡ್ತಾ ಇರೋದು. ಇಟ್ ಇಸ್ ಸೆಲ್ಫ್ ಥಿನ್ನಿಂಗ್. ಓಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಉಳಿದದನ್ನ ಬೀಳಿಸ್ತಾ ಉಂಟು. ಇದು ಒಂದು ಪ್ರಾಬಬಿಲಿಟಿ. ಓಕೆ, ಇನ್ನೊಂದು ಪ್ರಾಬಬಿಲಿಟಿ, ಈಗ ನಮ್ಗೆ ಇಲ್ಲಿ 1 ವಾರದಿಂದ ತುಂಬಾ ಹಸ್ಕಿ ವೆದರ್, ಅಂದ್ರೆ ಕ್ಲಿಯರ್ ಸ್ಕೈ ಇಲ್ವೇ ಇಲ್ಲ, ಮೋಡ ಇಲ್ಲ, ಆದ್ರೂ ಸಹ ಒಂಥರ ಗ್ಲೇಜಿ. ಸೊ ಅದರಿಂದಾಗಿ ಏನಾಗ್ತಾ ಉಂಟು, ಅದಕ್ಕೊಂದು ಆ ಕ್ಲೌಡಿ ಅಟ್ಮಾಸ್ಫಿಯರ್ ಬಂದಾಗ ಈ ಥರ ಡ್ರಾಪಿಂಗ್ ಸಂಖ್ಯೆ ಜಾಸ್ತಿ ಆಗ್ತದೆ. ಹೌದು. ಇದಕ್ಕೆ ನಾವು ಒಂದು ಉಪಾಯ ಏನು ಮಾಡ್ತಿದ್ದೇವೆ ಅಂದರೆ, ವೆಟೇಬಲ್ ಸಲ್ಫರ್ ಸಂಜೆ ಒಂದು 3-4 ಗಂಟೆ ನಂತರ ಗಿಡಗಳಿಗೆ ಸ್ಪ್ರೇ ಕೊಡ್ತೇವೆ. ಅದು ಬಂದು ಸ್ಟಾರ್ಟಿಂಗ್ ಹೂವಿರುವ ಟೈಮಲ್ಲಿ 1-2 ಸ್ಪ್ರೇ ಕೊಡಬೇಕಾಗ್ತದೆ, ಇಲ್ಲಾಂದರೆ ಹೂ ಕರಟಿ ಹೋಗ್ತದೆ. ಸೊ ಆ ಟೈಮಲ್ಲಿ ನಾವು ಒಂದು ಬ್ಯಾರೆಲಿಗೆ 500 ಗ್ರಾಮ್, ಅಂದರೆ 1 ಲೀಟರಿಗೆ 2.5 ಗ್ರಾಮ್ಸ್. ಓಕೆ, ಈಗ ಸಹ ಅದೇ ರೇಷಿಯೋದಲ್ಲಿ 2.5 ಗ್ರಾಮ್ಸ್ ಪರ್ ಲೀಟರ್ ರೇಷಿಯೋದಲ್ಲಿ ಸ್ಪ್ರೇ ಮಾಡಬೇಕು. ಪ್ರತಿ ಗಿಡಕ್ಕೂ ಸ್ಪ್ರೇ ಮಾಡಬೇಕಾಗ್ತದೆ. ಎಷ್ಟು ಎಫೆಕ್ಟಿವ್ ಆಗಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಒಂದು ಮಟ್ಟಕ್ಕೆ ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಸಹ ಡ್ರೆಂಚಿಂಗ್ ಪ್ರೊಸೀಜರ್ಸ್ ಎಲ್ಲ ಉಂಟು, ಅದು ಮಾಡಿ ಸಹ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಮಗೆ ಅಷ್ಟು ಐಡಿಯಾ ಇಲ್ಲ, ನಾವಿಲ್ಲಿ ಟ್ರೈ ಮಾಡಲಿಲ್ಲ. ಸೊ ಈ ವರ್ಷ ಟ್ರೈ ಮಾಡಿ ನೋಡಬೇಕು. ಓಕೆ, ಡ್ರೆಂಚಿಂಗ್ ಮಾಡಿ ಬೇರೆ ಕ್ಯಾಲ್ಸಿಯಂ ಸೋರ್ಸನ್ನು ಡ್ರೆಂಚಿಂಗ್ ಮಾಡಿ ಆಗ್ತದೆ ಅಂತ ಹೇಳ್ತಾರೆ. ಅದು ಈ ವರ್ಷ ಒಮ್ಮೆ ನೋಡಬೇಕು, ಆಗ್ತದೆ ಅಂದರೆ ಮುಂದಿನ ವರ್ಷ ಅದರದ್ದು, ಅಂದರೆ ಈ ಹಾರ್ವೆಸ್ಟಲ್ಲಿ ಅದರದ್ದು ಇಫೆಕ್ಟ್ ಗೊತ್ತಾಗ್ತದೆ ಹೇಗಿರ್ತದೆ ಅಂತ. ಸೊ ಒಂದರ್ಥದಲ್ಲಿ ನಾವು ಇವತ್ತು ಏನು ನಮ್ಮ ಕ್ಯಾಮ್ರಾದಲ್ಲಿ ಏನು ಕಾಣ್ತಾ ಇದ್ದೀವಿ, ಇಷ್ಟು ಕೂಡ ಮಾರ್ಕೆಟ್ನ ಸೇರೋದಿಲ್ಲ. ಇಲ್ಲ, ಇದರದ್ದು ಅರ್ಧ ಇಲ್ಲೇ ಬಿದ್ದೋಗ್ತದೆ. ಅರ್ಧ ಅಂತೂ ಖಂಡಿತ ಬಿದ್ದೋಗ್ತದೆ. ಇನ್ನರ್ಧ ಬಹುಶಃ ಸೇರಬಹುದು. ಹೌದು. ಈಗ ನಮಗೆ ಇದು ಕಾಯಿ ಸೈಜ್ ಸಣ್ಣದಲ್ವಾ, ಇದನ್ನ ನೋಡುವಾಗ ಅರ್ಧ ಹೋದ್ರೆ ಅಯ್ಯೋ ಅಂತ ಅನಿಸ್ತದೆ. ಕಾಯಿ ದೊಡ್ಡದಾದವಾಗ ಅರ್ಧ ಹೋದದ್ದು ಎಲ್ಲಿ ಹೋಯ್ತು ಅಂತ ನಾವೇ ಕೇಳ್ತೇವೆ. ಅಷ್ಟೇ ಮರದಲ್ಲಿ ತಿರ್ಗ ಕಾಣ್ತದೆ. ಓಕೆ, ಸೈಜ್ ದೊಡ್ಡದಾಗ. ಮತ್ತೆ ತಿನ್ನಿಂಗ್ ಆದಷ್ಟು ಒಳ್ಳೇದು. ಒಂದು ಗೊಂಚಲಲ್ಲಿ ಒಂದು 10-12 ಕಾಯಿ ಇದ್ರೆ ನಿಮಗೆ ಒಳ್ಳೆ ಸೈಜ್ ಬರ್ತದೆ. ಈಗ ನಮಗೆ ನಮ್ಮ ತೆಂಗಿನ ತೋಟದಲ್ಲಿ ಸ್ವಲ್ಪ ಗಿಡಗಳುಂಟು, ಅಲ್ಲಿ ಸ್ವಲ್ಪ ನೆರಳು, ಆದರೆ ಅಲ್ಲಿ ನಮಗೆ ಕೆಜಿಗೆ 19-20 ಕಾಯಿ ಆಗ್ತದೆ. ಓಕೆ, ದೊಡ್ಡ ಸೈಜ್ ಬರ್ತದೆ. ಹೌದು. ಇಲ್ಲಿ ಕೆಜಿಗೆ 22-24.
ಅದು ಈ ನೆರಳು ಬಿಸಿಲಿನ ಒಂದು ವಿಚಾರದಲ್ಲ ಹೇಗೆ? ಹೌದೌದು, ನೆರಳು ಬಿಸಿಲು ಮತ್ತೆ ಅಲ್ಲಿ ಹ್ಮ್ ನೆರಳಿದ್ದರಿಂದ ಕ್ರಾಪ್ ಕಮ್ಮಿ ಹ್ಮ್ ಗಿಡದಲ್ಲಿ. ಬಟ್ ಗಿಡ ದೊಡ್ಡದುಂಟು, ಗಿಡ ದೊಡ್ಡದುಂಟು. ಕ್ರಾಪ್ ಕಮ್ಮಿ, ಹ್ಮ್ ಒಳ್ಳೆ ಆರೈಕೆ ಮಾಡ್ಲಿಕ್ಕೆ ಆಗ್ತದೆ ಹಣ್ಣುಗಳಿಗೆ. ಇಲ್ಲಿ ಸಹ ಗಿಡ ದೊಡ್ಡದುಂಟು, ಅದೇ ಕ್ರಾಪ್ ಸಹ ಅಷ್ಟೇ ಇರ್ತದೆ. ಹೌದು. ನಾವು ಅಷ್ಟೇ ಫೀಡ್ ಕೊಟ್ಟರೆ ಮಾತ್ರ ಅಲ್ಲಿ ಕರೆಕ್ಟಾಗಿ ಸೈಜ್ ಬರ್ಲಿಕ್ಕೆ ಆಗೋದು. ಅದಕ್ಕೆ ಮುಖ್ಯ ನೀರು, ಓಕೆ. ಮತ್ತೆ ಬೇರೆ ಗೊಬ್ಬರ ಅದೆಲ್ಲ ನಾವು ಮಳೆಗಾಲದಲ್ಲಿ ಕೊಟ್ಟಾಗಿರ್ತದೆ. ಹ್ಮ್ ಇವಾಗ ಏನಿದ್ರು ಇದಕ್ಕೆ ಮೇನ್ ಬೇಕಾದ್ದು ಗೊಬ್ಬರದ ವಿಷಯದಲ್ಲಿ ಒಂದು ನೋಡಿ, ಒಂದು ಕಾಯಿ ಈಗಷ್ಟೇ ಬಿತ್ತು, ಅದು ಹಾಗೆ ಬೀಳ್ತಾನೇ ಇರ್ತದೆ. ಓಕೆ. ಗೊಬ್ಬರದಲ್ಲಿ ಒಂದು ಮೇನ್ ಮೈಕ್ರೋನ್ಯೂಟ್ರಿಯೆಂಟ್, ಹ್ಮ್ ಅದು ನಾವು ಫೋಲಿಯರ್ ಸ್ಪ್ರೇಯಲ್ಲಿ ಕೊಡ್ತಾ ಇರ್ತೇವೆ. ಹ್ಮ್ ಫ್ಲವರಿಂಗ್ ಆದಮೇಲೆ ಒಂದು 2 ಸರ್ತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತೇವೆ, ಮತ್ತು ಒಂದು 3 ಸರ್ತಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಸ್ಪ್ರೇ ಕೊಡ್ತೇವೆ. ಪೊಟ್ಯಾಶ್ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ, ತುಂಬಾ ಜಾಸ್ತಿ ಜಾಸ್ತಿ ಅಂತಲ್ಲ, ತುಂಬ ಅಗತ್ಯ. ಅದು ಇದೊಂದೇ ಗಿಡ ಅಂತಲ್ಲ, ಎಲ್ಲ ಗಿಡಗಳಿಗೂ ಅಗತ್ಯವಿದೆ. ಹೌದು, ಎಲ್ಲದಕ್ಕೂ. ಬಟ್ ನಾವಿಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಿರ್ಬೇಕಾದ್ರೆ ಎಲ್ಲದನ್ನು ನಾವು ಖುದ್ದಾಗಿ ನಾವು ನೋಡ್ಲೇಬೇಕಾಗ್ತದೆ. ಹೌದು, ಈಗ ನಾವು ಮುಂಚೆ ಅದನ್ನೆಲ್ಲ ಎಂತ ಸಹ ಕೊಡ್ತಾ ಇರಲಿಲ್ಲ, ಹ್ಮ್ ಆಗ ಸಹ ನಮಗೆ ಕ್ರಾಪ್ ಬರ್ತಾ ಇತ್ತು. ಆದರೆ ನೀವು ಈಗ ಒಮ್ಮೆ ಆಶ್ಚರ್ಯ ಆದರೆ ನೋಡಿ, 550 ಗಿಡದಲ್ಲಿ 55 ಕ್ವಿಂಟಲ್ಸ್. ಹೌದು ಹೌದು. ಇದನ್ನೆಲ್ಲ ಕೊಡ್ತಾ ಇದ್ರೆ ಮೇ ಬಿ ಆಗ ನಮಗೆ 150 ಕ್ವಿಂಟಲ್ಸ್ ಸಿಗ್ತಾ ಇತ್ತೇನೋ. ಆದರೆ ನಾವು ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಸೊ ಈ ವರ್ಷ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ, ನೋಡಬೇಕು ಯಾವ ಯಾವ ಮಟ್ಟದಲ್ಲಿ ಸಫಲತೆ ಕಾಣ್ತೇವೆ ಅಂತ. ನೀವು ಹೇಳಿದ್ರಿ ಇನ್ನು 1.5 ತಿಂಗಳಲ್ಲಿ ಇದು ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಇಳುವರಿ ಹಂತಕ್ಕೆ. ಹೌದು. ಈ ಹಂತದಲ್ಲಿ ನಿಮ್ಮ ಕಾರ್ಯವೈಖರಿಗಳು, ಅಂದರೆ ಇದಕ್ಕೊಂದು ಪ್ರಿಸ್ಕ್ರೈಬ್ಡ್ ಕೆಲಸಗಳು ಅಂತ ಇರ್ತವೆ. ಹೌದು. ಅವುಗಳ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಡ್ತೀರಾ? ಈಗ ಕೃಷಿ ಅಂದಾಗ ಮೇಯ್ನ್ ಆಗಿ ಲೇಬರ್, ನಮಗೆ ಲೇಬರ್ದು ವಿಷಯವೇ ತುಂಬ ಮುಖ್ಯ ಆಗಿ ಹೋಗುದು. ರಂಬುಟಾನ್ ಕೃಷಿಯಲ್ಲಿ ಲೇಬರ್ ತುಂಬ ಅಗತ್ಯ. ಅದು ಸಹ ಅದರ ಅವಶ್ಯಕತೆ ಹೈಯೆಸ್ಟ್ ಬರೋದು ಯಾವಾಗ ಅಂದರೆ ಈ ಕಾಯಿ, ಈ ಹೂ ಸೆಟ್ ಆಗುವ ನಂತರದಿಂದ. ಈ ಹಂತದಲ್ಲಿ? ಹೌದು, ಹೂ ಸೆಟ್ ಆಗಿ ಕಾಯಿ ಇದಕ್ಕಿಂತ ಮುಂಚೆನೇ ಶುರು ಆಗಿದೆ. ಯಾವಾಗ ನಾವು ಸ್ಪ್ರೇ ಮಾಡಲಿಕ್ಕೆಲ್ಲ ಶುರು ಮಾಡ್ತೇವೋ ಆವಾಗಿಂದ ನಮಗೆ ಕೆಲಸನೇ ಕೆಲಸ. ಓಕೆ. ಸ್ಪ್ರೇ ಮಾಡಲೇಬೇಕು. ಆದಷ್ಟು ಗಿಡದ ಬುಡಕ್ಕೆ ಕೊಟ್ಟರೆ ಅದು ಎಲ್ಲ ಕಡೆ ರೀಚ್ ಆಗೋದು ಲೇಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಗಿಡದ ಎಲೆಗಳಿಗೆ ಸ್ಪ್ರೇ ಮಾಡೋದು, ಆವಾಗ ತುಂಬ ಬೇಗ ಅದು ಹೀರ್ಕೊಳ್ತದೆ ಅಂತ. ಫಾಲಿಯರ್ ಸ್ಪ್ರೇ ಮಾಡೋದು. ಆಯ್ತಾ? ಈ ಗಿಡದೊಂದು ಹೈಟ್ ನೋಡಿ, ಇದು 9 ವರ್ಷ ಆದ ಗಿಡ. ಓಕೆ. ಅದು 9 ವರ್ಷದ ಹೈಟ್ ನಿಮಗೆ ಅನಿಸುವುದಿಲ್ಲ, ಯಾಕಂದ್ರೆ ಇದನ್ನು ಒಂದು ಪರ್ಟಿಕ್ಯುಲರ್ ಹೈಟ್ ಹೋದ್ಮೇಲೆ ನಾವು ಅದನ್ನು ಕಡಿತಾ ಇರ್ತೇವೆ. ಕಡಿತಾ ಇರೋದು ಕಾರಣ ಯಾಕೆಂದ್ರೆ ಅದೊಂದು ಕಡಿಲೇಬೇಕಾ? ಹೇಗೆ ಕಡಿದ್ರೆ ಒಳ್ಳೇದು, ನಮಗೆ ಮೇಂಟೆನೆನ್ಸಿಗೆ ತುಂಬ ಸುಲಭ ಆಗ್ತದೆ. ಒಂದು ಸ್ಪ್ರೇ ಮಾಡುವಾಗ ಹೈಟ್, ಸ್ಪ್ರೇ ಮಾಡೋದು ಸಂಜೆ. ಹೌದು. ಈ ಸಂಜೆ ಹೊತ್ತು ಈ ಟೈಮಲ್ಲಿ ಯಾವಾಗಲೂ ಗಾಳಿ, ಆ ಗಾಳಿಗೆ ಇದಕ್ಕಿಂತ ತುಂಬ ಹೈಟ್ ಹೋದರೆ ಸ್ಪ್ರೇಯರಲ್ಲಿ ಕರೆಕ್ಟಾಗಿ ಅದು ರೀಚ್ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಗಿಡವನ್ನು ಯಾವಾಗಲೂ ಒಂದು 15 ಫೀಟ್ ಎತ್ತರವರೆಗೆ ಮಾತ್ರ ಇಡುವುದು. 15 ಫೀಟ್ಗಿಂತ ಮೇಲೆ ಹೋದರೆ ಅದನ್ನು ಕಡಿದು ಬಿಡುದು. ಇದರಿಂದ ಒಂದು ಅಡ್ವಾಂಟೇಜ್, ಇದರಲ್ಲಿ ಕೆಲಸ ಮಾಡುವಾಗ, ಸ್ಪ್ರೇ ಮಾಡುವಾಗ, ಕಾಯಿ ಕೊಯ್ಯುವಾಗ. ಇನ್ನೊಂದು ತುಂಬ ದೊಡ್ಡ ಅಡ್ವಾಂಟೇಜ್ ಏನಂದರೆ, ಇದಕ್ಕೆ ಕಾಯಿ ಹಣ್ಣಾಗುವ ಟೈಮಲ್ಲಿ ನಾವು ಪೂರ್ತಿ ಬಲೆ ಹಾಕ್ತೇವೆ. ಓಕೆ. ಈ ಗಿಡ ಪೂರ್ತಿ ಬಲೆಯಲ್ಲಿ ಕವರ್ ಆಗಿರ್ತದೆ. ಸೊ ಆಗ ನೀವು ಬಲೆ ಹಾಕ್ಲಿಕ್ಕೆ, ಗಿಡ ದೊಡ್ಡದಿದ್ದಷ್ಟು ಬಲೆ ಹಾಕುದು ತುಂಬಾ ಕಷ್ಟ ಆಗುತ್ತೆ. ಹೌದು. ಓಕೆ. ಸೊ ಗಿಡದ ಹೈಟ್ ಒಂದು ಕಂಟ್ರೋಲ್ ಹೈಟ್ ಅಲ್ಲಿ ಇದ್ರೆ ಇದಕ್ಕೆ ಸಹ ಬಲೆ ಹಾಕೋದು ತುಂಬಾ ಕಷ್ಟವೇ. ಎಷ್ಟು ಕಷ್ಟ ಅಂದ್ರೆ ಎಲ್ಲ ಕತ್ತಿ ಮಚ್ಚಿಟ್ಕೊಂಡು ಹೊಡಿಲಿಕ್ಕೆ ರೆಡಿ ಆಗಿರ್ತದೆ, ಅಷ್ಟು ಸಿಟ್ಟು ಬರ್ತದೆ ಎಲ್ಲರಿಗೂ, ಅಷ್ಟು ಪೇಷನ್ಸ್ ತಪ್ಪಿ ಹೋಗ್ತದೆ. ಇಲ್ಲಿ ಒಬ್ಬ ಇರಬೇಕು, ಅಲ್ಲಿ ಒಬ್ಬ ಇರಬೇಕು, ಆಚೆ ಒಬ್ಬ ಈಚೆ ಒಬ್ಬ. ಒಂದು ಗಿಡಕ್ಕೆ ಹಾಕಿ ಆಗುವಾಗ ಅರ್ಧ ಗಂಟೆ ಆಗ್ತದೆ. ಅಷ್ಟು ಅರ್ಧ ಗಂಟೆ ಸಹ ಕಡಿಮೆ, ಜಾಸ್ತಿ ಅಂತ ಇದು ಅದಕ್ಕಿಂತ ಸಹ ಜಾಸ್ತಿ ಆಗ್ತದೆ ಕೆಲವೊಮ್ಮೆ. ಓಕೆ. ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಕೆಲಸಕ್ಕೆ ಸುಲಭ ಆಗುವಾಗೆ ನಮ್ಮ ತೋಟವನ್ನು ಮೇಂಟೈನ್ ಮಾಡಿದರೆ ನಮ್ಮ ಕೆಲಸ ಸಹ ಸ್ವಲ್ಪ ಆರಾಮಾಗಿ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ತೋಟದಲ್ಲಿ ಅವರು ಮೇಲ್ಗಡೆ ಪೂರ್ತಿ ಪರ್ಮನೆಂಟ್ ಆಗಿ ಹಾಕಿದ್ದು ಕಂಡಿದ್ದೆ ನಾನು. ಹೌದು, ನಾವು ಅಲ್ಲಿ ಕೆಳಗಡೆ ಸೈಡಲ್ಲಿ ಸಹ ನಾವು ಹಾಗೆ ಹಾಕಿದ್ದೇವೆ. ಬಟ್ ಅದು ಹೇಗೆ, ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿಯಾ ಹೇಗೆ ಅನ್ಸುತ್ತೆ? ತುಂಬ ಇನ್ವೆಸ್ಟ್ಮೆಂಟ್ ಆಗ್ತದೆ. ತುಂಬ ಇನ್ವೆಸ್ಟ್ಮೆಂಟ್ ಆಗ್ತದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಬರೀ ಹಾಗೆ ಬಲೆ ಹಾಕೋದು. ಹೌದು ಆಗ್ತದೆ. ಅದು ನಿಮಗೆ ಸಾಧಾರಣ 1 ಎಕರೆಗೆ 2-2.5 ಲಕ್ಷ ಆಗ್ಬೋದು ಇನ್ವೆಸ್ಟ್ಮೆಂಟ್. ಸೊ ಒಂದು ಹಂತದಲ್ಲಿ ಯಾವುದೇ ರೈತರು ಕೂಡ ಬರೀ ಗಿಡ ನಟ್ಬಿಟ್ಟು ಕೆಲಸ ಮುಗಿಯುವುದಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅಂಥವರಿಗೆ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಮಾಡಿರೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ನೀರಿಲ್ಲದೆ ಕಾಯಿ ಆದದುಂಟು. ಹೌದು, ಕಾಯಿ ಒಳಗಡೆ ಎಂಥದ್ದು ಇರುವುದಿಲ್ಲ.